ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಸುಕ್ಷೇತ್ರ ಮಣ್ಣಿಕಟ್ಟಿ ಗ್ರಾಮದೊಳಗೆ ಇಲ್ಲಿ ವಿರಕ್ತ ಮಠದೊಳಗೆ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಐತಿ. ಆ ಕಾರ್ಯಕ್ರಮ ನೋಡ್ಕೊಂಡು ಬರ್ರಿ. ಸ್ವಾಗತ 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 ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಎಲ್ಲ ಬನ್ನಿ ಸೇರಿ ಸ್ವಾಗತಗೈಯೋಣ, ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ, ಎಲ್ಲ ಬನ್ನಿ ಸೇರಿ ಸ್ವಾಗತಗೈಯೋಣ, ಎಲ್ಲ ಬನ್ನಿ ಸೇರಿ ಸ್ವಾಗತವೆನ್ನೋಣ. ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಹೋಗಿದೆ ಕೊಟ್ಟ ಮಠಕ್ಕೆ ಬರೋಣ ಅಂತ ವಿಚಾರ ಮಾಡಿದ್ದೇವೆ. ಏನಂದ್ರೆ ಅದೇ ಬೇಡ, ನಾವು ಒಂದ್ಸಲ ಕಳಿಸ್ತೀನಿ ಮಠಕ್ಕೆ ಬಂದಿದೆ. ಅದು ಯಾಕಂದ್ರೆ ಅಂದ್ರೆ ಮಠಕ್ಕೆ ನಮ್ಮಗ ನಮ್ಮ ತಂದೆಗೆ ನಮಗ ವಿನಾಭಾವ ಸಂಬಂಧ ಇತ್ತು. ಪೂರ್ಣ ಹಿರಿಯರೆಲ್ಲರೂ ಕೂಡಿ ಮಠವನ್ನು ಸಂಪೂರ್ಣವಾಗಿ ಮಾಡೋಣ. ನಮ್ಮ ತಂದೆಯವರು ಕನಸಿತ್ತು ಮಠ ಮಾಡಬೇಕು ಅಂತ ಹೇಳಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಮಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಕುಲಂ ಬಾಂಧವ ಸುಖಮಿಷ್ಟಂತೆ ಮೃಷ್ಟಾನ್ನೇ ಇತರೇ ಜನ ಜಂಗಮೋ ಸದ್ಭಕ್ತ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಕನ್ಯಾ ವರಯತೆ ರೂಪಂ, ಒಂದು ಹೆಣ್ಮಗಳು ಒಂದು ಕನ್ಯಾ ಬಹಳ ಸುಂದರವಾಗಿದ್ದಪ್ಪ ಅಂತಂದ್ರೆ ಆಕೆಗೆ ಶೋಭೆ ತರ್ತದ, ಆಕೆಗೆ ಎಲ್ಲರಿಗೂ ಮಾತ್ರ ಆದರದಿಂದ ಕಾಣ್ತಾರೆ. ಇನ್ನ ತಾಯಿ ಏನ್ ನೋಡಿ ಸಂತೋಷ ಪಡ್ತಾರ ಅಂತಂದ್ರ, ತಂದೆ ತನಗೆ ಜನಿಸಿದಂತ ಮಗ ಸಮಾಜದಲ್ಲಿ ಒಳ್ಳೆಯ ಸಪ್ರಜೆ ಆದಾಗ, ಒಳ್ಳೆಯ ನೀತಿವಂತ ಮಗನಾಗಿ ಬೆಳೆದಾಗ ತಂದೆ ಬಹಳ ಸಂತೋಷದಿಂದ ಮನೆಯೊಳಗೆ ಇರ್ತಾನೆ. ಮತ್ ತಾಯಿ ಯಾವಾಗ ಸಂತೋಷದಿಂದ ಇರ್ತಾಳ ಅಂದ್ರ, ತನ್ನ ಮಗಳು ಒಂದು ಸ್ಥಿತಿವಂತ ಮನೆತನದ ಮನೆಗೆ ಹೋದಾಗ ಮತ್ತು ಹಳೆಯ ಮಗಳ ಮಾತು ಕೇಳಿದಾಗ ತಾಯಿ ಬಹಳ ಖುಷಿಯಿಂದ ಇರ್ತಾಳೆ. ಅದೇ ಚೆನ್ನಾಗಿ ಬಂಧು ಬಾಂಧವರು ಕೂಡ ಹೆಂಗಿರ್ತಾರಪ್ಪ ಅಂತಂದ್ರೆ, ಮುಷ್ಟಾನ್ನೇ ಇತರೆ ಅಂದ್ರ ಬಹಳ ಮಸ್ತ್ ಪ್ರಸಾದ ಇತ್ತು, ಊಟ ಚಂದ ಇತ್ತಪ್ಪ, ನೀವೆಲ್ಲ ಏನ್ ಮಾಡ್ತೀರಿ, ಭಾರಿ ಕಾರ್ಯಕ್ರಮ ಅಂದ್ರಿ, ಭಾರಿ ಕಾರ್ಯಕ್ರಮ ಅಂತ ಅಂತೀವಿ. ಇದು ಲೋಕಾರೂಢಿ. ಮುಂದೆ ಏನ್ ಹೇಳ್ತಾರ ಮುಂದುವರೆದು, ಜಂಗಮ ಸದ್ಭಕ್ತ, ಜಂಗಮರು ಗುರುಗಳು ಮಠಾಧೀಶರು ಯಾವಾಗ ಬಹಳ ಸಂತೋಷದಿಂದ ಪ್ರೀತಿಯಿಂದ ಇರ್ಬೇಕು ಅಂತಂದ್ರ, ನಮ್ಮದೇ ಆದಂತ ಮಠದ ಸದ್ಭಕ್ತರು ಸಮಾಜದಲ್ಲಿ ಉನ್ನತ ಪದವಿಗೆ ಏರಿದಾಗ, ಅವರಿಂದ ಸಮಾಜಕ್ಕೆ ಸಮಾಜಮುಖಿ ಕಾರ್ಯಗಳು ಆದಾಗ, ಪರೋಪಕಾರದಂತ ಉತ್ತಮ ಕಾರ್ಯಗಳಾದಾಗ, ನಮ್ಮ ಮಠದ ಭಕ್ತರಿಂದ ಆದಾಗ ಆ ಮಠದ ಗುರುಗಳು ಜಂಗಮ ಏನ್ ಮಾಡ್ತಾರೆ, ಬಹಳ ಸಂತೋಷದಿಂದ ಇರ್ತಾರೆ. ಅವರ ಆತ್ಮ ಅತ್ಯಂತ ಆ ಸಮಯದಲ್ಲಿ ಪವಿತ್ರವಾಗಿ ಒಂದೇನು ಮನಸ್ಸು ಮಾಡಿತ್ತಲ್ಲ, ಅದರ ಪ್ರತಿಫಲ, ಅದರ ಆಶೀರ್ವಾದ ಮೇಲೆ ಸಹಾಯ ಸಹಕಾರ ರೂಪದೊಳಗಾಗಿ ಇವತ್ತು ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾದ ತಪ್ಪಾಗಲಿಕ್ಕಿಲ್ಲ ಅಂತ ಕರ್ಕೊಂಡು ಸುಮಾರು 20 ವರ್ಷಗಳಿಂದ ನಿರಂತರವಾಗಿ ಈ ಗ್ರಾಮದಲ್ಲಿ 13 ಅನುಷ್ಠಾನಗಳನ್ನು ಮಾಡಿ ಏನೇನು ಇಲ್ಲದಂತ ಮಠಗಳನ್ನ ಈ ಸ್ಥಿತಿಗೆ ಬಂದಿಂದ ನಾವೇ ಬೆಳೆಯಬಾರ್ದಪ್ಪ ಅಂತಂದ್ರ, ಎಲ್ಲ ಉಭಯ ಹಿರಿಯರು ಮತ್ತು ಶ್ರೀಮಠದ ಸಮಸ್ತ ಗ್ರಾಮೀಣ ಭಾಗದ ಸತ್ಸತ್ರೆ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಮಠ ಬೇಕಪ್ಪ ಅಂತಂದ್ರ ಅಲ್ಲಿ ಏನಾಗ್ತದೆ, ನಿಮ್ಗ ದೇಹಕ್ಕ ಮತ್ತು ಆಯಾಸ ಕಡಿಮೆ ಆಗ್ತಪ್ಪ. ಇಲ್ಲ ಜ್ಞಾನದ ಹಸಿವನ್ನು ನೀಗಿಸುವಂತ ಕೆಲಸವನ್ನ ಮಠಗಳು ನಿರಂತರವಾಗಿ ಯಾವುದೇ ಮಠಗಳಿರಲಿ, ಯಾವುದೇ ಊರಲ್ಲಿ ಇರಲಿ, ಆ ಗುರುಗಳು ಮಾಡ್ತಿರ್ತಾರೆ. ಆ ಒಂದು ಶ್ರದ್ಧೆ, ವಿಶ್ವಾಸ, ಲಿಂಗ ಪೂಜೆ ನಿಷ್ಠೆಯಿಂದ ಇಷ್ಟೆಲ್ಲ ನಮ್ಮ ಜಿಲ್ಲೆಯಲ್ಲಿ ಭಕ್ತರು ಕಟ್ಕೊಂಡು ಈ ಮರವನ್ನ ನಿರಂತರವಾಗಿ ಸುಮಾರು 15 ವರ್ಷ ಈ ಗ್ರಾಮದಲ್ಲಿ ಸಾಮೂಹಿಕ ಲಗ್ನ ಅಂತ ಗೊತ್ತಿರಲಿಲ್ಲ. 2006ನೇ ಇಸ್ವಿಯಿಂದ ಇವರೆಲ್ಲರ ಸಹಾಯ ಸಹಕಾರದಿಂದ, ನಮ್ದು ಏನೇನು ಅಲ್ಲ, ನಾವು ಉತ್ಸವ ಮೂರ್ತಿ ಗೀತ್ ಕೇಟ ಇವರೆಲ್ಲರಿಂದ ಸುಮಾರು 16 ವರ್ಷ ನಿರಂತರವಾಗಿ ನಮ್ಮ ಗ್ರಾಮದಲ್ಲಿ ಸಾಮೂಹಿಕ ಲಗ್ನ ಮಾಡಿದಂತ ಶ್ರೇಯಸ್ಸು ನಮಗೆ ಸಮಸ್ತ ಸದ್ಭಕ್ತ ಕುಲಕ ಸಲ್ತದ ಅಂತ ತಪ್ಪಾಗಲಿಕ್ಕಿಲ್ಲ. ಬೆಳಿಬೇಕು. ಈ ಎಲ್ಲಾ ಮಠಗಳು ಇರ್ತಕ್ಕಂಥ ದೇವಾನ ದೇವತೆಗಳು ಗದ್ದಿಗಳೆಲ್ಲ ಕಲ್ಲಿನೂ ಇರ್ತಾವ. ಇದು ಕಲ್ಲಪ್ಪ ಅಂತ ನಮಸ್ಕಾರ ಮಾಡಿದ್ರೆ ತಲೆ ಹೊಡಿತದ. ಇದ ಸಾಕ್ಷಾತ್ ಪರಮಾತ್ಮ ಆಶೀರ್ವಾದ ಆಗ್ತದ.
ನೀವು ಇಲ್ಲಿಂದ ಕಾಶಿ ಕನ್ಯಾಕುಮಾರಿಗೆ ಹೋಗ್ರಿ ಯಾವ್ದು ಸಿಗೋದಿಲ್ಲ. ಎಲ್ಲಾ ಮೂರ್ತಿಗಳು ಕಲಿನೂ ಅದಾವ. ಎಲ್ಲಿ ಮಲ್ಲೈಗೆ ಹೋದ್ರ ಮಲ್ಲೈ ಅದ ಮಲ್ಲೈ ಇಲ್ಲ ಅದನ್ನ ನಿಮ್ಗೆ ಈ ಮಲ್ಲೈ ಕಾಣುದಿಲ್ಲ. ಅಲ್ಲಿ ಹೋಗ್ತೀರಿ 400 ಕಿಲೋಮೀಟರ್ ನಡ್ಕೊಂತ ಹೋಗಿ ಆಯಾಸ ಪಟ್ಟು ಬರುವಾಗ ಜಡ್ ತಗೊಂಡು ಅಲ್ಲಿ ಮಲ್ಲೈ ಅಂತೀರಿ. ಮಣಿ ಮುದ ಮಲ್ಲೈ ಇರ್ತದೆ ಈ ಕಡೆ ಹೊಳೆ ನೋಡುದು. ನಮ್ಮ ಜೀವನ ಯಾರ ಸಂಬಂಧದ ಸಮಾಜಕ್ಕಾಗ್ಯದ. ನಮ್ಮ ಮಠದ ಮೇಲೆ ಇರ್ತಕ್ಕಂಥ ಅವರ ಭಕ್ತಿ ಶ್ರದ್ಧೆ ವಿಶ್ವಾಸ ಅಂದ್ರೆ ಬಹಳ ವಿಷಯಗಳದಾವ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರ ಆ ಪ್ರೀತಿಯನ್ನು ನೀವು ಕೂಡ ವೈದ್ಯರ ಕುಟುಂಬದ ಮೇಲೆ ನಮ್ಮ ಶ್ರೀಪೀಠದ ರಕ್ಷೆ ನಮ್ಮ ಕೃಪಾಶೀರ್ವಾದ ನಿಮ್ಮೆಲ್ಲರ ಸಹಾಯ ಸಹಕಾರ ಆಶೀರ್ವಾದ ಎಲ್ಲರೂ ನಾವು ನಿರಂತರವಾಗಿ ಇರ್ತದೆ ಅಂತಿಕೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ಅವ್ರನ್ನ ನಾವೇನ್ ಮಾಡ್ತೀವಿ ಮಾತಾಡ್ಕೊಟ್ಟು ಅವ್ರನ್ನ ಹರಿಸ್ತೀವಿ. ನೋಡಿದ್ರಲ್ರಿ ಮಠಗಳ ಒಂದು ಮಹತ್ವವನ್ನು ಮಠಗಳ ಒಂದು ವಿಶೇಷ ಸ್ಥಾನಮಾನ ನಮ್ಮ ದೇಶದಾಗ ಎಷ್ಟೊಂದು ಮಹತ್ವ ಐತಲ್ಲ. ಅದಕ್ಕಾಗಿ ಮಠಗಳನ್ನು ಈ ರೀತಿಯಾಗಿ ಬೆಳೆಸಿ ಶ್ರೀಗಳ ಒಂದು ಆಶೀರ್ವಾದ ಸದಾಕಾಲ ಎಲ್ಲ ಭಕ್ತರ ವೃಂದಕ್ಕೂ ಇರಲಿ. ವಿಡಿಯೋ ನೋಡಿದ ಎಲ್ಲರಿಗೆ ಶ್ರೀಗಳ ಆಶೀರ್ವಾದ ಇರಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.